ದೇವರು ನಾವೀಗ ಕ್ರೆಮ್ಲಿನ್ ಅಲ್ಲಿ ಇದೀವಿ. ಮಾಸ್ಕೋ ಸಿಟಿಯ ಕ್ರೆಮ್ಲಿನ್ ಇದು. ಈ ಕ್ರೆಮ್ಲಿನ್ ಒಳಗಡೆ ಗೌರ್ಮೆಂಟ್ ಆಫೀಸ್ ಇದೆ. ಗೌರ್ಮೆಂಟ್ ಆಫೀಸ್ ಅಲ್ಲಿ ಯಾರಿರ್ತಾರೆ? ವ್ಲಾಡಿಮಿರ್ ಪುಟಿನ್ ಅವರ ಆಫೀಸ್ ಒಳಗಡೆ ಇದೆ. ರೀಸೆಂಟ್ ಆಗಿ ಪಕ್ಕದ ದೇಶದಲ್ಲಿ ಯುದ್ಧಕ್ಕೆ ಹೋದ್ರಲ್ಲ, ಆ ಯುದ್ಧ ಮಾಡಬೇಕು ಅಂತ ಮೀಟಿಂಗ್ ಮಾಡಿದ್ದು. ಮೀಡಿಯಾದಲ್ಲಿ ಅವ್ರು ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ರಲ್ಲ, ಅದೆಲ್ಲ ಇಲ್ಲಿಂದೆ. ಮೇ ಬಿ ಇವಾಗ್ಲೂ ಅಲ್ಲೇ ಇರ್ತಾರ ಅವರು. ಇವಾಗ್ಲೂ ಅಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅವರು. ಪುಟಿನ್ ಆಫೀಸ್ ಒಳಗಡೆ ಇದೆ. ಕ್ರೆಮ್ಲಿನ್ ಒಳಗಡೆ ನೋಡೋಣ ಬನ್ನಿ, ಏನಾರು ಸಿಗ್ತಾರ ಅಂತ. ಇದೆಲ್ಲ ದೊಡ್ಡ ಗೋಡೆ ಗುರು, ದೊಡ್ಡ ಗೋಡೆ. ಆಗಿನ ಕಾಲದಲ್ಲೆಲ್ಲ ಸೋವಿಯತ್ ಯೂನಿಯನ್ ಟೈಮಲ್ಲೆಲ್ಲ ಇಲ್ಲೆಲ್ಲ ಸೋಲ್ಜರ್ಸ್ ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡ್ತಿದ್ದಂಥ ಕೋಟೆ ಇದು. ಗ್ರೇಟ್ ವಾಲ್ ಇದಂತೂ. ಇದ್ರೊಳಗಡೆ ರೆಡ್ ಸ್ಕ್ವೇರ್ ನೋಡಿ, ಅಲ್ಲಿ ನೋಡಿ ರಷ್ಯಾದ ಫ್ಲಾಗ್ ಅದು. ವೈಟು, ಬ್ಲೂ, ರೆಡ್. ಅಫಿಷಿಯಲ್ ಆಗಿ ಇದ್ರ ಅರ್ಥ ಏನು ಅಂತ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ರಷ್ಯಾದ ಫ್ಲಾಗ್ ಹಿಂಗೆ ಕಾಣಿಸುತ್ತೆ. ನಾನು ಅವಾಗಿಂದ ಅನ್ಕೊಂಡಿದ್ದೆ ರಷ್ಯಾಗೆ ಹೋಗ್ಬೇಕು, ನಿಮ್ಗೆಲ್ಲ ರಷ್ಯಾ ತೋರಿಸ್ಬೇಕು ಅಂತ. ಆದ್ರೆ ರಷ್ಯಾಗೆ ಇಂಥ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ನನ್ನ ಕೈಲಿ ಇನ್ನ ನಂಬಕ್ಕೆ ಆಗ್ತಾ ಇಲ್ಲ. ಈಗ ರಷ್ಯಾ ಪಕ್ಕದ ದೇಶದ ಮೇಲೆ ವಾರ್ ಮಾಡ್ತಾ ಇದೆಯಲ್ಲ, ಈ ವಾರಲ್ಲಿ ಹುತಾತ್ಮರಾದಂಥ ರಷ್ಯಾದ ಸೈನಿಕರು ಮತ್ತೆ ಹಿಂದೆ ಸೋವಿಯತ್ ಯೂನಿಯನ್ ಟೈಮಲ್ಲೆಲ್ಲ ವರ್ಲ್ಡ್ ವಾರಲ್ಲೆಲ್ಲ ಹುತಾತ್ಮರಾದ್ರಲ್ಲ ಸೈನಿಕರು, ಅವ್ರಿಗೆ ನಮನ ಸಲ್ಲಿಸಕ್ಕೆ 24 ಗಂಟೆ ಇಲ್ಲಿ ಜ್ಯೋತಿ ಉರಿತಾನೇ ಇರುತ್ತೆ ನೋಡಿ. ಮಾಲ ಸಮರ್ಪಣೆ ಮಾಡ್ತಾವ್ರೆ, ಹುತಾತ್ಮರಾದಂಥ ಯೋಧರಿಗೆ ಮಾಲ ಸಮರ್ಪಣೆ ಮಾಡ್ತಾವ್ರೆ. ಅಲ್ಲಿ ನೋಡಿ, ಅಲ್ಲೂ ಗಾರ್ಡ್ ನಿಂತವ್ರೆ. ಎಲ್ಲ ಜನ ಇಲ್ಲಿ ನಿಂತ್ಕೊಂಡು ನೋಡ್ತವ್ರೆ. ಅವ್ರ ಸೈನಿಕರೆಲ್ಲ ಯುದ್ಧ ಮಾಡಿ ಹುತಾತ್ಮರಾದ್ರಲ್ಲ, ಆ ಬೇಜಾರಲ್ಲಿ ಇವರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಪಕ್ಕದ ದೇಶದ ಸೈನಿಕರು ಹುತಾತ್ಮರಾದ್ರು, ಅದಕ್ಕೇನು ಹೇಳ್ತಾರೆ? ಈ ಸೆಂಟ್ರ್ ಪಾಯಿಂಟ್ ಸುತ್ತ ಏನು ಜಿಂಕೆ, ತೋಳ, ಹುಲಿ, ಸಿಂಹ ಎಲ್ಲ ಹಾಕ್ಬಿಟ್ಟವ್ರೆ. ಸೆಂಟ್ರ್ ಪಾಯಿಂಟ್ ಕಾಲಿಡ್ರಪ್ಪ. ಮಾಸ್ಕೋ ಸಿಟಿಯ ಸೆಂಟ್ರ್ ಪಾಯಿಂಟ್ ಹತ್ರ ನಿಂತಿದ್ದೀವಿ. ಮಾಸ್ಕೋ ಸಿಟಿಯ ಸೆಂಟ್ರ್ ಪಾಯಿಂಟ್ ಹತ್ರ ನಿಂತವ್ರೆ ಈಗ.